ಮೊನ್ನೆ ನಡೆದಿರುವಂತಹ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದಷ್ಟು ಅಡ್ಡ ಮತದಾನ ಆಗಿದೆ ಅನ್ನತಕ್ಕಂಥದ್ದು ತಿಳಿದು ಬಂದಿದೆ. ಬಹಳ ದಿನಗಳಿಂದ ಇದಕ್ಕೆ ಪೂರ್ವ ತಯಾರಿಯನ್ನು ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು ಸಹಜವಾಗಿರ್ತಕ್ಕಂಥ ಈ ಅಡ್ಡ ಮತದಾನದಿಂದ ನೋವಾಗಿರುವಂಥದ್ದು ಸಹಜ. ಎಲ್ಲ ಪ್ರಯತ್ನಗಳಿದ್ದು ಪಾರ್ಟಿಯ ಸಿದ್ಧಾಂತ, ವಿಚಾರ, ನಿಷ್ಠೆ ಇದರ ಆಧಾರದಲ್ಲಿ ಅವರಿಗೆ ಸೀಟುಗಳನ್ನು ಕೊಟ್ಟು ಗೆಲ್ಲಿಸಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಿಷ್ಠೆಯನ್ನು ತೋರಿಸಬೇಕಾಗಿರ್ತಕ್ಕಂಥ ಶಾಸಕರು ಈ ರೀತಿಯ ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಮತ್ತು ಅದರ ಬಗ್ಗೆ ಅವರಿಗೆ ತನಿಖೆಗಳಾಗಿ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಒಂದು ಕಡೆ, ಅದೇ ನೋವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಇರ್ತಕ್ಕಂಥದ್ದು ಸಹಜ. ಆ ನೋವಿನಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಕರೀತೇನೆ ಮತ್ತು ಪ್ರಮಾಣ ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿರುವಂಥದ್ದು ನಾನು ಗಮನಿಸಿದ್ದೇನೆ. ಪಾರ್ಟಿ ನಡೆಯತಕ್ಕಂಥದ್ದು ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ. ಅವರ ನೋವು ಸಹಜವಾಗಿರ್ತಕ್ಕಂಥದ್ದು. ಅದರಲ್ಲಿ ಅವರಲ್ಲಿ ವಿನಂತಿ ಮಾಡ್ತೇನೆ, ಇದನ್ನು ಆಂತರಿಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ. ಇದೆಲ್ಲವೂ ಬಹಿರಂಗ ಆಗತಕ್ಕಂಥ ವಿಷಯ ಅಲ್ಲ. ಖಂಡಿತವಾಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅಂಥವ್ರನ್ನ ಹುಡುಕುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿದೆ. ಹುಡುಕೋಣ, ಕೂತು ಚರ್ಚೆಗಳನ್ನು ಮಾಡೋಣ. ಮತ್ತು ಯಾರ್ಯಾರು ಈ ರೀತಿಯ ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದಾರಾ, ತಪ್ಪು ನಿರ್ಧಾರಗಳನ್ನು ಮಾಡಿದಾರಾ, ಪಾರ್ಟಿಗೆ ದ್ರೋಹ ಮಾಡಿದಾರಾ, ಅವರೆಲ್ಲರನ್ನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕಾರ್ಯದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ, ರಾಜ್ಯಾಧ್ಯಕ್ಷರ ಜೊತೆ ನಾವಿದ್ದೇವೆ. ಹಾಗಾಗಿ ಈ ಕಾರ್ಯ ಏನಿದೆ, ನಾವು ಧರ್ಮಸ್ಥಳದ ಹೆಸರು ಇವತ್ತಿನ ಸ್ಥಿತಿಯಲ್ಲಿ ರಾಜಕಾರಣದಲ್ಲಿ ದೇವರ ಹೆಸರುಗಳನ್ನು ತರ್ತಕ್ಕಂಥದ್ದು, ದೇವರ ಪ್ರಮಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ, ವೈಯಕ್ತಿಕ ಭಾವನೆಗಳು. ಹಾಗೆ ಅವರಲ್ಲಿ ವಿನಂತಿ ಮಾಡ್ತಾನೆ, ಈ ಎಲ್ಲ ಕಾರ್ಯವನ್ನು ಬಿಟ್ಟು ಯಾವ ರೀತಿಯಲ್ಲಿ ಆಗಿದೆ ಅನ್ನತಕ್ಕಂಥದ್ದು ತನಿಖೆಯನ್ನು ಮಾಡುವಂಥದ್ದು ಒಳ್ಳೆಯದು ಅಂತ. ಈಗಾಗಲೇ ಅವರು ಸಮಿತಿಯ ರಚನೆ ಮಾಡಿದ್ದಾರೆ, ಒಳ್ಳೆಯ ಅಂಶಗಳನ್ನು ಪ್ರಕಟೀಕರಣ ಮಾಡಿದ್ದಾರೆ. ಸಿ.ಟಿ. ರವಿ, ನಮ್ಮ ಮಹೇಶ್ ತೆಂಗಿನಕಾಯಿ, ಎನ್ ಮಹೇಶ್ ಇವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಆ ತನಿಖೆ ಪೂರ್ಣ ಆಗಲಿ, ಆ ನಂತರ ಈ ರೀತಿಯ ಯೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ಖಂಡಿತವಾಗಿಯೂ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಈಗಾಗಲೇ ತಯಾರಿ ನಡೀತಾ ಇದೆ ಮತ್ತು ನಮ್ಮ ಪಾರ್ಟಿ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಪಾರ್ಟಿ. ಇಂಥ ಯಾರೇ ತಪ್ಪುಗಳನ್ನು ಮಾಡಿದ್ರು ಅದನ್ನು ಹುಡುಕ್ತೀವಿ ಮತ್ತು ಅವ್ರ ಮೇಲೆ ಶಿಕ್ಷೆಯನ್ನು ತಗೊಳ್ತದೆ. ಹಿಂದಿನ ಉದಾಹರಣೆಗಳಿದ್ದಾವೆ ಇಂಥದ್ದು ಹಲವಾರು. ಹಾಗಾಗಿ ಅದೇ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಖಂಡಿತವಾಗಿ ನಾವು ಪಾರ್ಟಿ ಎಲ್ಲ ಕಾರ್ಯದಲ್ಲೂ ಭಾಗವಹಿಸಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ಯಾವಾಗ ಪಾರ್ಟಿ ಅಪೇಕ್ಷೆ ಪಡ್ತದೋ ಆ ಸಂದರ್ಭದಲ್ಲೆಲ್ಲ ನಾವು ಭಾಗವಹಿಸ್ತೀವಿ. ನಾನು ಭಾಗವಹಿಸ್ತೇನೆ ಎಲ್ಲ ಕಾರ್ಯದಲ್ಲಿ.